ಬೆಂಗಳೂರಿನಲ್ಲಿ ವಾರ್ಡ್ 1ಕ್ಕೆ ಡಿ ಕೆ ಶಿವಕುಮಾರ್ ಅವರ ಒಂದು ಮಗನ ಹೆಸರು ಇಟ್ಟಿದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದೇ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಮಗನ ಹೆಸರನ್ನು ಒಂದು ವಾರ್ಡ್ಗೆ ಇಡಲಾಗಿದೆ. ಅದು ಎಲ್ಲಿ ಅಂದರೆ ಯಲಹಂಕದ ಒಂದು ವಾರ್ಡ್ನಲ್ಲಿ ಆಕಾಶ್ ಎನ್ನುವಂತಹ ಒಂದು ಹೆಸರನ್ನು ಇಡಲಾಗಿದೆ. ಆ ಒಂದು ಹೆಸರು ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರ ಒಂದು ಮಗನ ಹೆಸರು ಇರಬಹುದು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಭುಗಿಲೆದ್ದಿದೆ ವಿವಾದ. ಇದು ಡಿ ಕೆ ಶಿ ಪುತ್ರನ ಹೆಸರೇನಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾದರೆ ಡಿ ಕೆ ಶಿ ಮಗನ ಒಂದು ಸಾಧನೆ ಏನು? ಬಿಜೆಪಿ ಶಾಸಕ ಆಕ್ಷೇಪ ಮಾಡ್ತಾ ಇದ್ದಾರೆ. ಒಂದು ವಿಚಾರ, ಬೆಂಗಳೂರಿನ ಯಲಹಂಕ ಕ್ಷೇತ್ರದ ವಾರ್ಡ್ಗೆ ಆಕಾಶ ಅಂತ ಒಂದು ಹೆಸರನ್ನು ಇಡಲಾಗಿದೆ, ಮರುನಾಮಕರಣ ಮಾಡಲಾಗಿದೆ. ಈ ಹೆಸರಿಗೆ ಶಾಸಕ SR ವಿಶ್ವನಾಥ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು DCM ಡಿ ಕೆ ಶಿವಕುಮಾರ್ ಅವರ ಪುತ್ರನ ಹೆಸರಿರಬಹುದು ಅಂತ ಹೇಳ್ತಾ ಇದ್ದಾರೆ. ಖಚಿತವಾಗಿ ಏನಿಲ್ಲ, ಇರಬಹುದು ಅಂತ. ಕೂಡಲೇ ಹೆಸರನ್ನು ಬದಲಾಯಿಸುವಂಥ ವಿಶ್ವನಾಥ್ ಆಗ್ರಹ ಮಾಡ್ತಾ ಇದ್ದಾರೆ, ಹೆಸರು ಬೇಡ ಅಂತ. ಹಾಗಾದರೆ ಈ ಆಕಾಶ್ ಯಾರು? ಇವರ ಸಾಧನೆ ಏನು? ಡಿ ಕೆ ಶಿವಕುಮಾರ್ ಪುತ್ರನೇನಾ ಅಥವಾ ಬೇರೆ ಯಾರು? ಯಲಹಂಕ ವ್ಯಾಪ್ತಿಯಲ್ಲಿ 3ನೇ ವಾರ್ಡ್ಗೆ ಹೊಸದಾಗಿ ಆಕಾಶ್ ಎಂಬ ಹೆಸರನ್ನು ಇಡಲಾಗಿದೆ ಅಂತ ಈ ಬಗ್ಗೆ ತೀವ್ರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. SR ವಿಶ್ವನಾಥ್ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾರು ಆಕಾಶ್? ಇವರ ಸಾಧನೆ ಏನು ಸಾಧನೆ ಮಾಡಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಇದು ಯಾವ ವ್ಯಕ್ತಿಗೆ ಸಂಬಂಧಿಸಿದಂತಹ ಹೆಸರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನಗೆ ಬಂದಂತಹ ಒಂದು ಸುದ್ದಿಗಳ ಪ್ರಕಾರ, ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಪುತ್ರನ ಹೆಸರು ಕೂಡ ಆಕಾಶ್ ಅಂತ ಇದೆ. ಆದರೆ ಡಿ ಕೆ ಶಿ ಈ ರೀತಿಯಾದಂತಹ ಒಂದು ವೈಯಕ್ತಿಕ ಹೆಸರುಗಳನ್ನು ಇಡಲು ಸಾಧ್ಯವಿಲ್ಲ, ಒಪ್ಕೊಳ್ತಾರೆ, ಗೊತ್ತಿಲ್ಲ. ಅವರ ಮೇಲೆ ನನಗೂ ಕೂಡ ನಂಬಿಕೆ ಇದೆ ಅಂತ ಹೇಳಿ ವಿಶ್ವನಾಥ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ವಾರ್ಡ್ 1ಕ್ಕೆ ಡಿ ಕೆ ಶಿವಕುಮಾರ್ ಅವರ ಪುತ್ರನ ಹೆಸರು ನೋಡಿ, ಯಾವುದೇ ಒಂದು ವಾರ್ಡಿಗಾದರೂ ಸರಿ ಅಥವಾ ರಸ್ತೆಗಾದರೂ ಸರಿ ನಾವು ಯಾವುದೋ ಒಂದು ಹೆಸರನ್ನು ಇಡ್ತೀವಿ, ಮರುನಾಮಕರಣ ಮಾಡ್ತೀವಿ ಅಂತಂದರೆ ಅದು ಯಾರ ಹೆಸರು, ಯಾಕೆ ಇಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕು ಜನರಿಗೆ. ಮತ್ತು ಅವರು ಏನಾದರೂ ಒಂದು ಸಾಧನೆ ಮಾಡಿರಬೇಕು, ದೇಶಕ್ಕಾಗಲಿ ನಾಡಿಗಾಗಲಿ ಅಥವಾ ಆ ಊರಿಗಾಗಲಿ. ಹಾಗಿದ್ದಾಗ ಮಾತ್ರ ನಾವು ಹೆಸರನ್ನು ಇಡ್ತೀವಿ, ಅವರಿಗೆ ಗೌರವವನ್ನು ಕೊಡ್ತೀವಿ. ಆ ಒಂದು ರಸ್ತೆಗೋ ವಾರ್ಡ್ಗೋ ಹೆಸರನ್ನು ಇಟ್ಟು ಅವರಿಗೆ ಗೌರವ ಕೊಡುವಂಥ ರೀತಿಯಲ್ಲಿ ಇರುತ್ತೆ ಅದು. ಹೀಗಿರುವಾಗ ಈ ಆಕಾಶ್ ಯಾರಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಒಂದು ಹೆಸರನ್ನು ಇಟ್ಟರು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ ಈ ಒಂದು ಆಕಾಶ್ ಹೆಸರು ಡಿ ಕೆ ಶಿವಕುಮಾರ್ ಅವರ ಒಂದು ಮಗನ ಹೆಸರು ಇರಬಹುದು ಅಂತ. ನನಗೆ ಈ ರೀತಿಯಾದಂಥ ಒಂದು ಮಾಹಿತಿ ಬಂದಿದೆ. ಹೀಗಾಗಿ ಇದರ ಬಗ್ಗೆ ನನಗೆ ಆಕ್ಷೇಪ ಇದೆ. ಇದರ ಬಗ್ಗೆ ಇನ್ನೂ ತಿಳ್ಕೊತೀನಿ. ನನಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ವಿಶ್ವಾಸ ಇದೆ. ಯಾಕಂದರೆ ಅವರು ಈ ರೀತಿಯಾದಂಥ ವೈಯಕ್ತಿಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದರ ಬಗ್ಗೆ ವಿಚಾರಿಸಬೇಕು. ಒಂದು ವೇಳೆ ಅದೇ ನಿಜ ಆಗಿದ್ದರೆ ಇದನ್ನು ಬದಲಾಯಿಸಬೇಕು. ಫಸ್ಟು ಹೆಸರಿಟ್ಟಿದ್ದಾರೆ ಅಂದರೆ ತಿಳಿಸಬೇಕು. ಆಕಾಶ್ ಯಾರು, ಏನು ಸಾಧನೆ ಮಾಡಿದ್ದಾನೆ, ಎಲ್ಲಿಯವರು, ಕರ್ನಾಟಕಕ್ಕೆ ಇವರ ಕೊಡುಗೆ ಏನು, ಆ ವಾರ್ಡ್ಗೆ ಯಾಕೆ ಇಟ್ಟರು, ಇವೆಲ್ಲವೂ ಕೂಡ ವಿಚಾರ ಗೊತ್ತಾಗಬೇಕು. ಹೀಗಾಗಿ ಈ ಒಂದು ವಿಚಾರ ಏನಿದೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಯ ಒಂದು ಶಾಸಕ SR ವಿಶ್ವನಾಥ್ ಮಾತನಾಡ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ಗೊಂದಲವಾದಂತಹ ವಿಚಾರ. ಹೀಗಾಗಿ ಆಕಾಶ್ ಅನ್ನುವಂತಹ ಹೆಸರು ಏನಿದೆ ಇದನ್ನು ಬದಲಾಯಿಸಬೇಕು. ಇದು ಯಾರು ಏನು ಎತ್ತ ಒಂದು ತಲೆಬುಡ ಗೊತ್ತಾಗ್ತಾ ಇಲ್ಲ ನಮಗೆ. ಡಿ ಕೆ ಶಿವಕುಮಾರ್ ಅವರ ಮಗ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ನಿಜ ಅನ್ನೋ ಸುಳ್ಳು ಗೊತ್ತಾಗ್ತಿಲ್ಲ. ಹಾಗಾದರೆ ಈ ಆಕಾಶ್ ಯಾರು ಅದರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿ ಏನು ಯಲಹಂಕದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು 3ನೇ ವಾರ್ಡ್ಗೆ ಏನು ಹೆಸರಿಟ್ಟಿದ್ದಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು, ಇಲ್ಲ ಬದಲಾಯಿಸಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು. ಅವರೇ ಇಟ್ಟಿದ್ದ, ಬೇರೆ ಯಾರಾದರೂ ಇಟ್ಟಿರೋದಾ, ಯಾರು ಬದಲಿಸಿದ್ರು, ಸರ್ಕಾರ ಇದಕ್ಕೆ ಆದೇಶವನ್ನು ಕೊಡ್ತಾ? ನೋಡಿ, ಒಂದು ರಸ್ತೆಗೆ ಅಥವಾ ವಾರ್ಡ್ಗೆ ಹೆಸರಿಡಬೇಕಂದ್ರೆ ಸಾಕಷ್ಟು ನಿಯಮ ಇದೆ ಬದಲಾಯಿಸಬೇಕಂದ್ರೆ. ಈಗಾಗಲೇ ಮೆಟ್ರೋ ಒಂದು ವಿಚಾರದಲ್ಲಿ ಕೂಡ ನಿಮಗೆ ಗೊತ್ತಿದೆ. ಏನಾದ್ರು ಒಂದು ಹೆಸರು ಎಲ್ಲಿ ಒಂದು ಮೆಟ್ರೋಗೆ ಶಂಕರ್ನಾಗ್ ಹೆಸರನ್ನು ಇಡ್ರಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದಾರೆ. ಶಂಕರ್ನಾಗ್ ಅಭಿಮಾನಿಗಳು ಕೂಡ ಮತ್ತು ಕರ್ನಾಟಕದಲ್ಲಿ ಅದನ್ನು ಹೆಸರಿಡೋಕ್ಕಾಗ್ತಾ ಇಲ್ಲ. ಆದರೆ ಇಲ್ಲಿ ವಾರ್ಡ್ಗಳಿಗೆ, ರೋಡ್ಗಳಿಗೆ ಹೆಸರುಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅದು ಯಾರೋ ಗುರುತು ಪರಿಚಯ ಇಲ್ಲದಿರೋ ಹೆಸರು, ಅದು ವೇಳೆ ಗೊತ್ತಿರೋ ಹೆಸರಿಟ್ಟರೆ ಓಕೆ, ಇಂಥವ್ರು ಹೆಸರಿಟ್ಟಿದ್ದಾರೆ, ಇವರೇ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲಿ ಆಕಾಶ್ ಯಾರೂ ಗೊತ್ತಿಲ್ಲ, ಏನು ಮಾಡಿದಾನಂತ ಗೊತ್ತಿಲ್ಲ. ಹೀಗಾಗಿ ಒಂದು ಹೆಸರು ಬೇಡ, ಬದಲಾಯಿಸಿ ಅಂತ SR ವಿಶ್ವನಾಥ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.